स्वागत है आपका बी न्यूज नेशन में। मैं हूं आबिद हुसैन शेख। मैं भी इस बार बीजापुर से बीजेपी टिकट आकांक्षी रहूंगा। पट्टन शेट्टी ने दी यत्नाल को चुनौती। आज बीजापुर के एक निजी होटल में पूर्व मंत्री अप्पा साहब पट्टन शेट्टी ने फिर एक बार शहर के एमएलए बसन गौड़ा पाटिल यत्नाल के बेबुनियाद आरोपों को चुनौती देते हुए मेरे अधिकार अवधि में किए गए विकास को अपना नाम देना बंद करे यत्नाल। आए दिन कार्यक्रमों में मेरी छवि बिगाड़ने का काम कर रहे यत्नाल को यह साबित करना होगा कि मैंने किस फंड में घोटाला किया है। ऐसे कई मुद्दों को लेकर यत्नाल को जबान पर काबू रखने की चेतावनी देते हुए इस बार मैं भी बीजापुर शहर से बीजेपी टिकट का आकांक्षी रहूंगा, कहा पट्टन शेट्टी ने। ಎಲ್ಲೇ ಒಂದು ನಗರ ಶಾಸಕರು ಯಾವುದೋ ಒಂದು ಉದ್ಘಾಟನೆ ಕಾರ್ಯಕ್ರಮದಾಗ ಸ್ಪೀಚು ಮಾಡಿದ್ರು ಏನೋ ಅಂದಾರತ್ತೇನೋ ನಾನು ಆಮೇಲೆ ರೆಕಾರ್ಡಿಂಗ್ ತರ್ಸ್ಕೊಂಡು ನೋಡಿದೆ. ಅಲ್ಲಿ ನಾನು ಭಾಳ ಇದು ಇದೀನಿ, ಹಿಂದಕ್ಕೆ ಯಾರೂ ಅಭಿವೃದ್ಧಿ ಮಾಡಿಲ್ಲ ಬಿಜಾಪುರದಾಗ, ನಾನು ಅಷ್ಟು ಕೊಟ್ಟು ತಂದೀನಿ ಇಷ್ಟು ಕೊಟ್ಟು ತಂದೀನಿ, ಹಿಂದಕ್ಕಿನವ್ರು ಭಾಳಷ್ಟು ಪರ್ಸೆಂಟೇಜ್ ತಿಂದಾರ ಅಂಥೇಳಿ ಆಮೇಲೆ ನಾನು ರೆಕಾರ್ಡಿಂಗ್ ಅದ ಬೇಕಾರೆ ಆಮೇಲೆ ನಿಮ್ಗೆ ಯಾರು ಬೇಕಾದ್ರೆ ಕಳಿಸ್ತೀನಿ, ನಾನು ನೋಡಿರಿ. ನಾ ರೊಕ್ಕ ತಿನ್ನತ್ ಹೇಳ್ತೀನಿ, ನಾ ರೊಕ್ಕ ತಿಂದಿನತ್ ಎಂದು ಅವ್ರಿಗೆ ಹೇಳಿಲ್ಲ, ಆದ್ರೆ ಅವರೇ ಹೇಳ್ಕೊಳಕತ್ತ ನಾ ರೊಕ್ಕ ತಿಂದಿನತ್ ಹೇಳತ್ತಾರ. ಯಾರಂದ್ರೆ ಅವ್ರು ಹೆಗಲು ಮುಟ್ಕೊಂಡು ತಾವೇ ಹೇಳ್ಕೊಳಕತ್ತಾರ. ಅದು ಒಂದು. ಎರಡನೇದು ನಾವೇನು ಮಾಡಿಲ್ಲ, ನಾ 20 ಕೋಟಿ ರೋಡ್ ಮಾಡೀನಿ, 30 ಕೋಟಿ ರೋಡ್ ಮಾಡೀನಿ, 15 ಕೋಟಿ ಮಾಡೀನಿ, CC ರೋಡ್ ಮಾಡೀನಿ. ಅಭಿವೃದ್ಧಿ ಕೆಲಸ ಮಾಡೋದು ಜನಪ್ರತಿನಿಧಿಗಳ ಕರ್ತವ್ಯ. ಅದು ನಮ್ಮದು ಕರ್ತವ್ಯ, ಈ ಇದ್ದವ್ರದ್ದು ಕರ್ತವ್ಯ, ಎಲ್ಲರದು ಒಂದು ಕರ್ತವ್ಯ. ಅದು ಎಚ್ಚರಿಸುವಂಥ ಕೆಲಸ ಸಾರ್ವಜನಿಕರದು ಪತ್ರಕರ್ತರದು ಕೆಲಸ ಆಗಿಲ್ಲ ಅಂದ್ರೆ ಅಥವಾ ನಾವು ಮೈ ಮರೆತಾರೆ ಆ ಜವಾಬ್ದಾರಿ ಪತ್ರಕರ್ತರದ್ದು ಇರ್ತದೆ, ಸಾಮಾಜಿಕ ಕಾರ್ಯಕರ್ತರು ಇರ್ತದೆ, ಹೋರಾಟಗಾರದ್ದು ಇರ್ತೈತಿ, ಅಪೋಸಿಷನ್ ಪಾರ್ಟಿಯವ್ರದ್ದು ಇರ್ತದೆ, ಅಥವಾ ಯಾರೋ ಸಾರ್ವಜನಿಕರು ಕೂಡ ಅದನ್ನ ಎಲ್ಲಿಗೆ ನಾವು ಎಚ್ಚರ ಮಾಡುವಂಥದ್ದು ಏನು ಕೆಲಸ ಆಗಿಲ್ಲ ಅಂಥದ್ದು ಅವ್ರದ್ದು ಇರ್ತದೆ, ಅದನ್ನು ಮಾಡುವಂಥದ್ದು ಅದು ಸಾಮಾನ್ಯವಾಗಿ ನಡೀತಾ ಇರ್ತದೆ. ನಾನೇ ಮಾಡೀನಿ, ಯಾರೂ ಮಾಡಿಲ್ಲ ಅಂದ್ರೆ ಹಿಂದೆ ಕೊಳಚರಂಡಿ ಯೋಜನೆ 120 ಕೋಟಿ ರೂಪಾಯಿ. ನಾನು ಶಾಸಕನಾಗಿದ್ದಾಗ 120 ಕೋಟಿ ರೂಪಾಯಿ ಒಳಚರಂಡಿ ಯೋಜನೆಯನ್ನು ಬಿಜಾಪುರಕ್ಕೆ ತಂದಿವಿ. ಅದ್ರ ಸೆಂಟ್ರಲ್ ಫಂಡು ಇತ್ತು, ಸ್ಟೇಟ್ ಫಂಡು ಇತ್ತು, ಅದರ ಸ್ಕೀಮ್ ಇರ್ತದೆ, ಯಾವ ಜಿಲ್ಲೆ ತೊಗೋಬೇಕನ್ನೋದು ನಾವು ಬಡ್ದಾಡಿ ನಮ್ಮ ಜಿಲ್ಲೆಗೆ ಅದನ್ನು ಕೊಡ್ರಿ ಅಂತೇಳಿ. ಅದು ಕರ್ನಾಟಕ ಅದು ಯಾವುದೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದರಿಂದ ಬೋರ್ಡ್ನಿಂದ ಇದು ಮಾಡಿದ್ರೆ ವರ್ಕ್ 120 ಕೋಟಿ ರೂಪಾಯಿ ಆಗಿನ ಕಾಲದಾಗ. ಈಗಲ್ಲ, ಅದು ಫಂಡ್ ತಂದಿದ್ದು ನಾವು ಅಲ್ಲೇನು ಅದ್ರಾಗ ಅದು ಡೆವಲಪ್ಮೆಂಟ್ ಅಲ್ಲ ಅನ್ನೋದು ನಾನು ಪ್ರಶ್ನೆ ನಿಮ್ಮ ಮುಖಾಂತರ ನಗರ ಶಾಸಕರು ಮಾಡ್ಲಿಕ್ಕೆ ಕೇಳ್ತೀನಿ. ಆ ಜೊತೆಯೇ 62 ಕೋಟಿ ರೂಪಾಯಿ ಒಂದು ಕುಡಿ ನೀರಿನ ವ್ಯವಸ್ಥೆ. ಆಗಿನ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಾ, 2004ಕ್ಕೆ ನಾನು MLA ಆದಕ್ರೆ 20 ದಿವ್ಸಕ್ಕೊಮ್ಮೆ ನೀರು ಬರ್ತಿದ್ದು ಬಿಜಾಪುರದಾಗ, 15 ದಿವಸ 20 ದಿವ್ಸಕ್ಕೆ ಇರ್ತಿತ್ತು. ಮುಂದೆ ನಾವು ಅದನ್ನು 62 ಕೋಟಿ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಮಾಡಿಸಿ ಆ ಒಂದು ಸಂಸ್ಥೆಯನ್ನು ಕರ್ನಾಟಕ ಇದಕ್ಕೆ ಸರ್ಕಾರದ ಒಂದು ಸಂಸ್ಥೆಯಿಂದ ಕೆಲಸ ಮಾಡಿಸಿ ಆ ಪೈಪ್ಲೈನ್ ಬದಲಾವಣೆ ಮಾಡಿ ಫಿಲ್ಟರ್ ಬೆಡ್ದು ಕೆಪಾಸಿಟಿ ಹೆಚ್ಚು ಮಾಡಿಸಿ ಟ್ಯಾಂಕ್ಗಳು ಬಿಜಾಪುರದಾಗ ಓವರ್ಹೆಡ್ ಟ್ಯಾಂಕ್ಗಳು ಕಡಿಮೆ ಇದ್ದು ಅವನ್ನ ಹೆಚ್ಚು ಮಾಡಿಸ್ಕೊಂಡು ಎಲ್ಲೇ ಒಂದು ಕಡೆ ಪೈಪ್ಲೈನ್ ಬ್ಲಾಸ್ಟ್ ಆಗ್ತಿತ್ತು ಅದನ್ನು ಪೈಪ್ಲೈನ್ ಬದಲಾವಣೆ ಮಾಡಿಸಿ ಅದನ್ನು ಅಪ್ಗ್ರೇಡ್ ಮಾಡಿಸಿ ಎಲ್ಲ ಮಾಡಿದಾಗ ಅವ್ರ ಸಮಸ್ಯೆ ಬಗೆಹರಿತು. ನಾವು ಟ್ರಯಲ್ ಬೇಸಿಸ್ ಅಂತೇಳಿ 20/7 ಅನ್ನುವಂಥದ್ದು ಒಂದು ಯೋಜನೆ ಪ್ರಥಮ ಬಾರಿಗೆ ಬಿಜಾಪುರ 3 ಜೂನಲ್ಲಿ ಪ್ರಾರಂಭ ಮಾಡಿದ್ವಿ. ಟೋಟಲ್ 20 ಜೂನ್ಗಳದಾವ. 3 ಜೂನು ಟ್ರಯಲ್ ಬೇಸ್ ಮಾಡಿದ್ವಿ. ಅಂದ್ರೆ ಸಕ್ಸಸ್ ಆಗ್ತದೋ ಇಲ್ಲೋ ನೋಡಬೇಕು. ಒಮ್ಮಿಂದಾಗೇ ಮಾಡಿದ್ವಿ, ಇನ್ವೆಸ್ಟ್ಮೆಂಟ್ ಸರ್ಕಾರ ದುಡ್ಡು ವೇಸ್ಟ್ ಆಗ್ಬಿಡ್ತು. ಆ 3 ಅವಾಗ ಸಕ್ಸಸ್ ಆಯ್ತವ. ಸಕ್ಸಸ್ ಆದ ನಂತರ ಆಮೇಲೆ ಅಮೃತ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಅಮೃತ ಯೋಜನೆಯಲ್ಲಿ 17 ವಾರ್ಡ್ಗಳಲ್ಲಿ ಕೆಲಸ ನಡೆಯತ್ತದ. ಅದಕ್ಕೆ ನಾನು ಮನೇನೂ ಕೂಡ ಯೋಚನೆ ಮಾಡಿದೆ, ಅದು ಎಲ್ಲ ಒಳಚರಂಡಿ ಕೆಲಸ ಮುಗಿದ ಸಂಪೂರ್ಣವಾಗಿ ಒಳಚರಂಡಿ ಯೋಜನೆ ಕೆಲಸ ಮುಗಿದು ಮಹಾನಗರ ಪಾಲಿಕೆ ಹ್ಯಾಂಡೋವರ್ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಹ್ಯಾಂಡೋವರ್ ಮಾಡಿ ಈಗಾಗಲೇ ಅದು ನಿರ್ವಹಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ಎರಡೇ ಹೇಳಿ ನಾನು ಭಾಳ ಹೇಳಕ್ಕೆ ಹೋಗಿಲ್ಲ. ಒಂದು ವಾಟರ್ ಸಪ್ಲೈದು ಇಷ್ಟೆಲ್ಲ ಕೆಲಸ ಆದಮ್ಯಾಗ ಅವಾಗೆಲ್ಲ ನೀವು ಇದೇ ಒಂದು 4-5 ವರ್ಷದಿಂದ ನೋಡಿ ನೀರು ಕರೆಕ್ಟಾಗಿ ಬರ್ತಿತ್ತು. ಈಗ ನೀರು ಸರಿಯಾಗಿ ಬರಾಗ್ತಿಲ್ಲ ಅನ್ನೋಂಥ ಸಾಕಷ್ಟು ಕಡೆ ಆರೋಪಗಳು, ಪತ್ರಿಕೆಗಳಲ್ಲಿ ನಾವು ಸುದ್ದಿಗಳನ್ನು, ಸಾರ್ವಜನಿಕ ಪ್ರತಿಭಟನೆಗಳನ್ನು ನೋಡ್ಲಾತೀವಿ. ಆದರೆ ಇವು ಎರಡೇ ಉದಾಹರಣೆ, ಒಂದು 120 ಕೋಟಿದು, ಒಂದು 80 ಕೋಟಿದು, 82. ಒಂದು ವಾಟರ್ ಸಪ್ಲೈ, ಒಂದು ಡ್ರೈನೇಜು. ಮುಂದೆ ರೋಡ್ ಮಾಡಿಸೀನಿ, ಅದು ಮಾಡಿಸೀನಿ. ಇನ್ನೊಂದು ಏನೋ ಹೇಳಿದ್ರು, ಇಬ್ರಾಹಿಂ ರೋಜಾ ಬಳಿ ಒಬ್ಬ ಮನೆ ಇಟ್ಕೊಂಡು ಕೂತಾನ ಅಂದ್ರೆ ಇಂಡೈರೆಕ್ಟ್ ನನ್ನ ಮ್ಯಾಗ. ಅವ್ರ ಮನೆ ಮುಂದೆ ರೋಡ್ ಮಾಡಿಸಿದ, ಅವ್ರ ಮನೆ ಮುಂದೆ ನಮ್ಮ ಮನೆ ಮುಂದೆ ರೋಡ್ ಇದ್ದಿದ್ದಿಲ್ಲತ್ತಲ್ಲ, ನಮ್ಮ ಮನೆ ಮುಂದೆ ರೋಡ್ ಆಲ್ರೆಡಿ ಇತ್ತದು. ಟೂರಿಸಮ್ ಇಲಾಖೆ ಅದು ಇಬ್ರಾಹಿಂ ರೋಜಾ ಸ್ಮಾರಕ ಇರೋದ್ರಿಂದ ಟೂರಿಸಮ್ ಇಲಾಖೆಯಿಂದ ತಾನೇ ಆಟೋಮೆಟಿಕಾಗಿ ಸ್ಯಾಂಕ್ಷನ್ ಬಂದಿತ್ತು, ಅದನ್ನು ಮಾಡಿದ್ದಾರೆ. ಇವರೇನು ದೊಡ್ಡ ಪ್ರಯತ್ನ ಅಲ್ಲ, ಅದು ಸಾಮಾನ್ಯವಾಗಿ ನಡೆಯುವಂಥದ್ದು. ಅದಕ್ಕೆ ನಾನು ಇವರಿಗೊಂದು ಪ್ರಶ್ನೆ ಅಂದ್ರೆ, ಇವ್ರು ಭಾಳಷ್ಟು ನಾನೇ ಮಾಡಿನೋ ಅಂಥದ್ದು ತಪ್ಪು. ಒಂದು ಆಯಾ ಕಾಲದಾಗ ಆಯಾ ಸಂದರ್ಭದಲ್ಲಿ ಮಾಡಿದ್ದಾರೆ. ನಾನೇನು ಮಾಡೀನಿ ಅನ್ನೋವಂಥದ್ದು ನಾನು ಎಲ್ಲಿ ಭಾಳಷ್ಟು ಹೇಳ್ಕೊಳಕ್ಕೆ ಹೋಗಿಲ್ಲ. ಸುಮ್ಮನೆ ನೀವೇನೂ ಮಾಡಿಲ್ಲ, 20 ಕೋಟಿ ರೂಪಾಯಿ ರೋಡ್ ಮಾಡಿಸಿನಂದ್ರೆ ಅದು ಪಾಪ
ಆ ಕಾಂಟ್ಯಾಕ್ಟ್ ನಿಮ್ಮ ಪ್ರಯತ್ನವನ್ನು ಕಾಂಟ್ರಾಕ್ಟರ್ ಪ್ರಯತ್ನ ಅದು ಆಮೇಲೆ ಬಂದಾಗ ಟೈಮ್ ಬಂದಾಗ ಹೇಳ್ತೀನಿ ಅದು ಏನೇನು ನಡೀತು ಅನ್ನುವಂಥದ್ದು. ಈಗ ಬೇಡ, 5 ವರ್ಷ ಇಲೆಕ್ಷನ್ ಉಳ್ದದ, ಇಲೆಕ್ಷನ್ ಬಂದ ಕೂಡಲೇ ಚಾಲು. ಈಗ ನಾನು ನೋಡಿದೆ ಕೆಲವೊಬ್ರಿಗೆ ಇವರೇ ಬೈಕೋತ ಅಡ್ಡಾಡ್ತಿರು, ಅವರಿಗೆಲ್ಲ ನಮ್ಮ ಅಂತೇಳಿ ಮಾತಾಡತ್ತಿರು. ಇದು ಇಲೆಕ್ಷನ್ ಬರೋಣ ಚಾಲೂನೇ ಇದು. ನಾನು ರೊಕ್ಕ ತಿಂದಿಲ್ಲ, ಹಿಂದಕ್ಕಿನವ್ರು ರೊಕ್ಕ ತಿಂದಾರ, ಎಲ್ಲಿ ಸಾಬೀತದ? ಸುಮ್ಮನೆ ಯಾಕೆ ಮಾತಾಡ್ತೀರಿ? ಏನೋ ಭೀಮಾಶಂಕರ್ ನೀವು ರೊಕ್ಕ ತಿಂದಿರಂತದ್ದು ಗಾಬರಿ ಹಾಕಿಸಿದ ಮ್ಯಾಕೆ ನೋಟಿಸ್ ಕೊಡ್ತೀರಿ. ನಿಮಗೆ ನಾವು 8 ಸಲ ನೋಟಿಸ್ ಕೊಡ್ಬೋದು. ಎಲ್ಲಿ ಸಾಕ್ಷಿ ಅದಾವ? ನಾನು ಅಕ್ರಮ ಆಸ್ತಿ ಮಾಡೀನಿ ಅಂತೇಳಿ ತೋರಿಸ್ಕೊಡ್ರಿ. ನಿಮ್ಗೆ ಸವಾಲದು ತೋರಿಸಿ, ನಾನು ಎಲ್ಲಿ ಅಕ್ರಮ ಆಸ್ತಿ ಮಾಡೀನಿ, ಯಾವ ಗುಂಡಾಗಳು ಹೆಸರಲ್ಲಿ ಆಸ್ತಿ ಮಾಡೀನಿ, ಯಾರು ನುಂಗಿ ಹೋದ್ರು, ನಾನು ಎಲ್ಲಿ ರೊಕ್ಕನೂ ತಿರ್ಲಕ್ಕೆ ಹೋಗಿಲ್ಲ, ಪರ್ಸೆಂಟೇಜು ತಿರ್ಲಕ್ಕೆ ಹೋಗಿಲ್ಲ, ಅದು ಮಾಡೋಕ್ಕೆ ಹೋಗಿಲ್ಲ. ಅದು ಆ ಕಾಂಟ್ರಾಕ್ಟ್ರ್ ಒಳಗೆ ಗೊತ್ತದ. ಪಾಪ ಅವ್ರು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಕಾಂಟ್ರಾಕ್ಟ್ರ್ ಒಳಗೆ. ಈಗ ಏನು ನಡೆದದ, ಅವಾಗ ಏನು ನಡೆದ ಅನ್ನೋದು ಈಗ ಬಾಡಿಗೆ ಸ್ವಲ್ಪ ದಿವಸ ಇಲೆಕ್ಷನ್ ಬರ್ತದೆ. ಇಲೆಕ್ಷನ್ದಾಗ ನಾನು ಅದೇನು ಹೇಳ್ಬೇಕು ಹೇಳ್ತೀನಿ. ಮತ್ತು ಇನ್ನೊಂದು ಅದ್ರಾಗ ಆರೋಪ ಮಾಡ್ರಿ, ಇವರೆಲ್ಲ ಪಕ್ಷೇತರ ಮಾಡಿದ್ರು, ಹಿಂದಾಡಿ ಕಾಂಗ್ರೆಸ್ ಮಾಡಿಸಿದ್ರು ಅನ್ನೋ ನಾವೇನು ಮಾಡೋಕ್ಕೆ ಹೋಗಿಲ್ಲತ್ತೆ ನೀವು ಆರಿಸಿ ಬಂದಿರಿ. ನಾವು ಯಾಕೆ ಮಾಡೋಕ್ಕೆ ಹೋಗಿಲ್ಲ? ಪಕ್ಷ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನನಗೆ ಒಂದು ಸೂಚನೆ ಕೊಟ್ಟರು, ನೀವೆಲ್ಲ ಇಲ್ಲಿ ನೀವು ಓಡಾಡಕ್ಕೆ ಮನಸ್ಸಾಲಿಕ್ಕಂದ್ರೆ ಬೇರೆ ಕಡೆಯವ್ರು ಓಡಾಡ್ರಿ, ಇಲ್ಲಿ ಏನೋ ನೀವು ಹೆಚ್ಕಮ್ಮ ನಿಮ್ಮವ್ರು ಯಾರು ಮಾಡಬಾರ್ದು. ನಾವು ಮಾಡಾತಿಲ್ಲ ಸರ್ ಅಂತಾನೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವಾಗಿನ ಸಂದರ್ಭದಲ್ಲಿ ಬಂದಿರೋರು ನನಗೆ ಫೋನ್ ಮಾಡಿ ಭೇಟಿಯಾಗಿ ನೀವೆಲ್ಲ ಒಟ್ಟು ಸೀಟ್ ಆರಿಸಿ ಬರೋಂಗೆ ನೀವು ಪ್ರಯತ್ನ ಮಾಡಿರಿ. ನಿಮಗೆ ಅವ್ರಿಗೆ ಸರಿ ಇಲ್ಲ ಅಂದ್ರೆ ನೀವು ಪ್ರಚಾರಕ್ಕೆ ಹೋಗ್ಲಿಕ್ಕೆ ಬಿಡೋಲ್ಯಾಕ, ನೀವೇನು ನಿಮ್ಮವ್ರು ಯಾರೂ ಏನೋ ತಪ್ಪುಗಳು ಆಗಬಾರ್ದು, ನಮ್ಮ ಕಡೆಯಿಂದ ಯಾರಿಂದೂ ತಪ್ಪು ಆಗಂಗಿಲ್ಲ ಸರ್ ಅಂತ ನಾನು ಮಾತು ಕೊಟ್ಟಿದ್ದೆ. ಅದಾಯ್ತು. ಅದು ಇವರು ಅದನ್ನೇ ನನ್ನ ಕೆಪಾಸಿಟಿ ಮೇ ಬಂದೀನಿ. ಆಮೇಲೆ ನಾವೇನರೇ ಸುಮ್ಮ ಕೂತಿದ್ದಿಲ್ಲ ಅಂದ್ರೆ ಗೊತ್ತಾಕಿತ್ತು. ನಾವು ಓಪನಾಗಿ ನಿಂತಿದ್ದೆ ಅಂದ್ರೆ ಜೋರಾಪುರದಾಗ ಆಫೀಸ್ ಹಾಕಿತ್ತು ಬಿಡ್ತಿತ್ತು ನಿಮ್ಮದು. ಈ ಜೋರಾಪುರದಾಗ 8 ಮಂದಿ ಓಡಾಡಕ್ಕೆ ಸಿಗ್ತಿದ್ದು ಬಿಡ್ತಿದ್ರು. ನಾವೇನರೇ ಟೈಟ್ ಮಾಡಿದ್ದೆ ಅಂದ್ರೆ ಅವಾಗ ಗೊತ್ತಾಕಿತ್ತು. ನಾನು ಅದು ಮಾಡೋಕ್ಕೆ ಹೋಗಿಲ್ಲ. ಪಕ್ಷ ಅನ್ನೋದು ಯಾರು ಅವ್ರ ಮರ್ಜಿ ಬಂದವ್ರು ಮಾಡ್ತಾರೆ, ಮಾಡೋಲಿಕ್ಕೆ ಬಿಡೋಲ್ಲಪ್ಪ, ಬೇಡ ಪಾರ್ಟಿಯವ್ರಿಗೆ ನಾವು ಕೆಲಸ ಮಾಡೋಕ್ಕೆ ಬೇಡಲ್ಲ. ನಾನು ಸಡ್ಲು ಬಿಟ್ಟಿದ್ದಕ್ಕೆ ಇದು ನೀವು ಆಗಿರಿ ಅನ್ನೋದು ಸ್ವಲ್ಪ ನಿಮ್ಮ ಮನಸ್ಸಿನಾಗ ತಲೆ ಇಟ್ಕೋರಿ. ಹಾಗೇನ್ರಿ ಮುಂದೆ ಚಾಲೆಂಜ್ ಬರ್ತದೆ ಆಮೇಲೆ ಹೇಳ್ತೀನಿ. ಇಲೆಕ್ಷನ್ ಸನಿ ಬರೋಣ. ಇನ್ನು 1 ವರ್ಷ 4 ತಿಂಗಳೇನು ಉಳ್ದಂಗೆ ಕಾಣುತ್ತೆ ಬಹುತೇಕ. ಅದಕ್ಕೆ ನಾನು ನಿಮಗೊಂದು ನಿಮ್ಮ ಮುಖಾಂತರ ಹೇಳಕ್ಕೆ ಬೈತೀನಿ, ಅನಾವಶ್ಯಕವಾಗಿ ನೀವು ಮಾಡಿದಂಥ ತಪ್ಪುಗಳನ್ನು ಹಿಂದಕ್ಕಿನವ್ರು ಮಾಡ್ಯಾರ ತಿಳುವಂಥದ್ದು ಕೈ ಬಿಡಬೇಕು. ಒಂದೇದ್ದು ನಾನಂತರೂ ಆ ಸಂದರ್ಭ ಇವೇನು ಆರೋಪ ಮಾಡಿರಿ ಯಾವುದೂ ಕೂಡ ನಾನು ಕಿವಿಗೆ ಕೊಟ್ಟಿಲ್ಲ. ಒಂದು ಮತ್ತು ನೀವೇನು ಅಲ್ಲೆಲ್ಲಿ ಸಂಧ್ಯಾಗ ಬಸವನಗರದಾಗ ಮಾತಾಡಿದೆ, ಕುಂಬಾರ ಓಣ್ಯಾಗ ಮಾತಾಡಿದೆ, ಸಂಧ್ಯಾಗ ಮಾತಾಡೋದು ಬಿಡ್ರಿ. ನೀವು ನಿಮ್ಮ ಕಡೆ ಏನಾದರೂ ಪುರಾವಿದ್ದು ಹಿಂದಿನ ನಾನು ಸಂದರ್ಭದಲ್ಲಿ ನಾನು ಇನ್ನೂ ಕೆಲಸ ಮಾಡಿಲ್ಲ, ನಾನು ಏನೋ ಅಕ್ರಮ ಆಸ್ತಿ ಮಾಡಿದ್ದೆ, ಭ್ರಷ್ಟಾಚಾರ ಮಾಡಿದ್ದೆ ಅಂದ್ರೆ ನೀವು ಮುಖ್ಯ ರಸ್ತೆಗೆ ಬರ್ರಿ, ಮುಖ್ಯ ವೈನಿಗೆ ಬಂದು ಹೇಳ್ರಿ. ಎಲ್ಲರೂ ಸಂಧ್ಯಾಗ ಮೈಕ್ ಸಿಕ್ಕದನ, ನಾವು ಯಾರೋ ಸರ್ಕಾರದವರು ಕಾರ್ಯಕ್ರಮ ಮೈಕ್ ಸ್ಟಾರ್ಟ್ ಮಾಡ್ರೆ ಖರ್ಚು ಮಾಡ್ಯಾನ, ಸುಮ್ಮ ಒದರ್ಕೋತ ಹೋಗೋದು ಸರಿಯಲ್ಲ. ಇದು ನಾನು ನಗರ ಶಾಸಕರು ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಯಾಕೆ ಅನಿವಾರ್ಯ ನಿಮ್ಮ ಮುಖಾಂತರ ಹೇಳ್ಬೇಕಾಗ್ತದೆ. ನನಗೇನು ಅವ್ರ ಗತಿ ಯಾವ ಸರ್ಕಾರಿ ಕಾರ್ಯಕ್ರಮ ಗೆಸ್ಟ್ ಮಾಡೋಂಗಿಲ್ಲ, ಮತ್ತು ಯಾವುದೋ ಖಾಸಗಿ ಕಾರ್ಯಕ್ರಮಕ್ಕೆ ಹೋದಕ್ಕೆ ರಾಜಕಾರಣ ಮಾಡೋದು ತಪ್ಪಾಕ. ನಾನು ಅಲ್ಲಿ ಭಾಷಣ ಮಾಡೋಕ್ಕೆ ಹೋಗಂಗಿಲ್ಲ. ನಾವು ಭಾಷಣ ಕೊಟ್ಟಿರ್ತಾರೆ, ನನಗೂ ಮೈಕ್ ಸಿಕ್ಕಿರ್ತದೆ. ಬಟ್ ಅಲ್ಲಿ ಈ ಥರ ರಾಜಕಾರಣ ಶಬ್ದಗಳು ಉಪಯೋಗ ಮಾಡ್ಕೊಂಡು ಸರಿಯಿಲ್ಲ ಅಂತ ನಾನು ಎಲ್ಲಿ ಇನ್ನೂ ತನಕ ಒಂದು ಕಾರ್ಯಕ್ರಮ ದುರುಪಯೋಗ ಮಾಡ್ಕೊಂಡಿಲ್ಲ. ಇವರು ಸರ್ಕಾರ ಕಾರ್ಯಕ್ರಮ ಇರಲಿ ಖಾಸಗಿ ಇರಲಿ, ಅದು ಸಂಬಂಧಪಟ್ಟಿದ್ದ ಕಾರ್ಯಕ್ರಮಕ್ಕೆ ಭಾಷಣನೇ ಗೊತ್ತು, ಮಾತುಗಳು ಬರೋಂಗಿಲ್ಲ ಇವ್ರಿಗೆ, ಬರೀ ರಾಜಕಾರಣ. ನಾನು ನೋಡಿದೆ ಅದು. ಆಮೇಲೆ ನಾನು ಹೇಳಿದ್ರು ಏನೋ ಅಂದಾರ ನೋಡ್ರಿ, ಏನಂದ ಅಂದು ಆಮೇಲೆ ಕ್ಯಾಸೆಟ್ ತರಿಸ್ಕೊಂಡು ನೋಡಿದೆ. ಅದು ಒಂದು 4 ಸಣ್ಣ ವೀಡಿಯೋ ಹಾಕಿದ್ರು ಹುಡುಗರು. ಅದ್ರಾಗ ಅರ್ಧ ನಮ್ಮದೇ ಐತೆ ಅದ್ರಾಗ ಆ ಭಾಷಣದಾಗ. ಆಗ ಇಲೆಕ್ಷನ್ ಬರ್ತಲ್ಲ, ಮತ್ತು ಇಲೆಕ್ಷನ್ ಬರೋಣ ಚಾಲೂನೇ ಇದು. ಹಿಂದುತ್ವ, ಭ್ರಷ್ಟಾಚಾರ, ಯಾರ ಮೇಲೆ ಆರೋಪ ಮಾಡೋದು, ಅದೇನೋ ಹಿಂದಕ್ಕೂ ಹೇಳಿದ್ದೆ ನಾನು. ಬೆಕ್ಕ 100 ಇಲ್ತಿಂದ ಕಾಶಿಗೆ ಹೋಗಿತ್ತ. ಹಂಗೆ ಇವ್ರು ಸಾಜುಕ್ ಆಗಕ್ಕೆ ಹೋಗಿ ನೋಡಿದ್ರೆ ಜನರಿಗೆ ಗೊತ್ತದ. ಬಿಜಾಪುರ ಮಂದಿ ಭಾಳ ಪ್ರಬುದ್ಧರದಾರ, ಶಾಣ್ಯರದಾರ, ಯಾವಾಗ ಉತ್ತರ ಕೊಡ್ತಾರೆ. ಇವ್ರು ಯಾರಿಗೆ ಗೊತ್ತಿಲ್ಲ ತಿಳ್ಕೊಂಡಾರ ಇವರು. ಆದ್ರೆ ಮಂದಿ ಸಮಾಧಾನ ಒಳ್ಳೆಯವ್ರು ಅದಾರ. ಬಿಜಾಪುರ ಮಂದಿ ಎಷ್ಟು ಒಳ್ಳೆಯವ್ರು ಅದಾರ ಅಂದ್ರೆ ಇಷ್ಟೆಲ್ಲ ಆದರೂ ಏನೂ ಅನ್ನಂಗಿಲ್ಲ, ಸುಮ್ಮನೆ ನಗ್ತಾರೆ. ಇವ್ರು ನಕ್ಕಿದ್ದು ನಾ ಅಂದಿದ್ದಕ್ಕೆ ನಕ್ಕಾರ ತಿವ್ ತಿಳ್ಕೊಂಡ್ರೆ ಅವ್ರು ಎದಕ್ಕೆ ನಕ್ಕಾರ ಗೊತ್ತಾಗಲ್ಲ ಐತಿ ಇವ್ರಿಗೆ. ಅದಕ್ಕೆ ಒಳ್ಳೆಯವ್ರು ಅದಾರ, ಶಾಣ್ಯರು ಅದಾರ, ಪ್ರಬುದ್ಧರು ಅದಾರ. ನಿನ್ಗೆ ಉತ್ತರ ಕೊಡಕ್ಕೆ ಹೋಗಲ್ಲ. ನೀವು ಹಿಂದಕ್ಕೆ ಹಿಂಗೆ ಅಂದಿರಲ್ರಿ, ಹಿಂಗೆ ಯಾಕೆ ಮಾಡಿರುತ್ತೆ, ನೀವು ಕೇಳಂಗಿಲ್ಲ, ಜನನೂ ಕೇಳಲ್ಲಾಗ್ಯದ. ಹಿಂಗಾಗಿ ಭಾಷಣ ಆಡ್ಕೋತ ಹೊಂಟ್ಬಿಟ್ರೆ ಇನ್ನು BJP ಕೇಳ್ರಿ, ನಾನೇ ಸೀನಿಯರ, ಯಡಿಯೂರಪ್ಪನಕ್ಕಿಂತ ನಾನೇ ಸೀನಿಯರ. ನೀವೇನಿದ್ರೆ ನಾವು ನೋಡಿ ನಮ್ಗೆ ಗೊತ್ತು. 91 92 ನೀವು BJP ಬದಲಾಕ್ರ ನಿಮ್ಗೇನೋ ನೀರು ಶರ್ಟ್ ಹಾಕೊಳಕ್ಕೆ ಬರ್ತಿದ್ದಿಲ್ಲ. ನಿರಾಣಿ ತಂದಕಿಸಿ ನಾನೇ ಟಿಕೆಟ್ ಕೊಟ್ಟಿನಿ ಅಂತೇಳಿ ನೀನು ಇದ್ರಾಗ ನೋಡಿದೆ. ಒಂದು ಯಾವುದೋ ವಾಹಿನಿಗಳು ಬಂದಿತ್ತು, ನಿರಾಣಿ ಅವ್ರಿಗೆ BJP ತಂದಿರ್ತಿ. ಇವ್ರಿಗೆ ನಿರಾಣಿ BJP ತಂದವರು ಶ್ರೀಕಾಂತ್ ಕುಲಕರ್ಣಿಯವರು, ಆ ಜಿಲ್ಲೆಗೆ ಸಂಬಂಧಪಟ್ಟವರು, ಅವ್ರ ಕ್ಷೇತ್ರದವ್ರು, ಬೆಳಗ್ಗೆಯವರು, ಮುದೋಳಕವ್ರು. ಅದಕ್ಕೆ ತಲೆ ಸರಿ ಇಲ್ಲಾರ್ದವ್ರು ಮಾತಾಡ್ತಾರಲ್ರಿ, ತಲೆ ಸರಿ ಇಲ್ಲದವ್ರು ಮಾತಾಡ್ತಾರೆ. ಹಂಗೆ ಮಾತಾಡಕತ್ತ ನೀವು, ತಲೆ ಸರಿ ಇರೋಂಗಿಲ್ಲಲ್ಲ. ಮತ್ತು ನೀವೇನಾರು ಯಾರು ಪ್ರಶ್ನೆ ಕೇಳ್ರಿ, ನಮ್ಮಂತವ್ರು ಹೇಳೋದು
ಹಾದ್ಯಾಗ ಹೋಗ್ರಿಗೆ ಈ ಬೀದಿ ನಾಯಿಗಳು ಉತ್ತರ ಕೊಡೋಂಗಿಲ್ಲ. ಇಲೆಕ್ಷನ್ ಬಣ್ಣ ಗೊತ್ತದ ಬೆಕ್ಕದಾರ ನಾಯಿ ಅದಾರ ಅನ್ನೋದಿವ್ರಿ, ಯಾವಾಗ ತೋರಿಸ್ಕೊಡ್ತೀನಿ ಅವ್ರಿಗೆ. ಮನೆ ನಾನು ಹೇಳಿದ ತಲೆಗೆ ಇಟ್ಕೊಂಡು ಕೂತೀನಿ, ಬೀದಿ ನಾಯಿಗಳಿಗೆ ಉತ್ತರ ಕೊಡೋಕ್ಕಾಗಿಲ್ಲ. ನಾವೇನು ಸಣ್ಣ ಹುಡುಗರಲ್ಲ, ನಾನು ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡೀನಿ, 2 ಸಲ MLA ಆಗಿ 4 ಸಲ ಎಲೆಕ್ಷನ್ ನಿಂತೀನಿ. ಭಾರತೀಯ ಜನತಾ ಪಕ್ಷ ನಿಮ್ಮ ಜೋಡಿ ಕೂಡಿ ಕಟ್ಟಿ, ನಿಮಗೆ ನನಗೆ ಸೀನಿಯರ್ ಅಲ್ಲ. 91ರಾಗೆ ನಾವು ನೀವು ಕೂಡ ರಾಜಕಾರಣ ಪ್ರಾರಂಭ ಮಾಡೀವಿ ಭಾರತೀಯ ಜನತಾ ಪಕ್ಷದಿಂದ. ಅದಕ್ಕೆ ನೀವೇನ್ರಿ ಜಿಗ್ಜಿನವರಿಗೆ ಜೀವಂತಿಲ್ಲ ಅಂತ ಹೇಳೋದು, ನನಗೆ ಯಾರೇ ಅಂದ್ರೆ ಕೇಳೋಣ ಅದ್ಯಾಗ ಹೋಗೋರಿ ನಾವು ಉತ್ತರ ಕೊಡೋದಿಲ್ಲ ನಾಯಿಗಳು ಅನ್ನೋದು ನಿಮ್ಮ ಸಭ್ಯತೆಯೂ ಅಲ್ಲ. ನಿಮ್ಮ ಒಂದು ರಾಜಕೀಯ ನಿಮ್ದೇನು 8 ವರ್ಷ ನಾವು ಸೀನಿಯರ್ ಅಂತ ಹೇಳ್ಕೊತ ಅಡ್ಡಾಡ್ತಿರಲ್ಲ, ನಿಮ್ಮ ಬಾಯಾಗ ಇಂಥ ಉತ್ತರನೇ ಬರಬಾರ್ದು. ಯಾವನೂ ಕೊಟ್ಟಿಲ್ಲ ಈ ರಾಜ್ಯದಾಗ. ನೀವು ದಿನ ಒಬ್ಬರು ಮನೆಗೆ ಹೋಗಿ ಚಟ ಬಿಟ್ಟು ಒಂದು ದಿವ್ಸ ಜಾರಕಿಹೊಳಿ ಮನೆಗೆ ಓದ್ತೀರಿ, ಒಂದು ದಿವ್ಸ ಕತ್ತಿಯವ್ರ ಕಡೆ ಓದ್ತೀರಿ. ಏನೋ ಅದನ್ನು ನಡೆದು ಬಿಟ್ಟದ, ಹೊಸ ಡ್ರಾಮಾ ನಡೆದದ. ಯಾರು ಮೊನ್ನೆ ನೋಡಿದೆ, ನಮ್ಮ ಗೆಳೆಯರಾದಂಥ ರೇಣುಕಾಚಾರ್ಯ ನೋಡ್ರಿ, ಕೊಡೋದು ಬಿಡು ಅವ್ರು ಪಕ್ಷದವ್ರು ಬಿಡ್ತಾರೆ, ಅವ್ರಿಗೆ ಬಿಟ್ಟಿದ್ದದು. ಅದು ನಾನು ಪ್ರಯತ್ನ ಮಾಡವನೇ, ನಾನು ಯಾಕೆ ಬಿಡ್ತೀನಿ. ನಾನು ಲಾಸ್ಟ್ ಟೈಮ್ ನಂದೇ ಇತ್ತು, ನಂದು ಸಿಕ್ಕಿಲ್ಲ. ನಾನು ಪಾರ್ಟಿಗೆ ನಾನು ಕಾರ್ಯಕರ್ತನ ಅದೀನಿ ಪ್ರಾಮಾಣಿಕವಾಗಿ, ನಾನು ಪಾರ್ಟಿ ಒಳಗೆ ಉಳಿದೀನಿ. ನಾನೇನು ಪಾರ್ಟಿ ಬಿಟ್ಟು ಏನು ಮಾಡೋಕ್ಕೆ ಹೋಗಿಲ್ಲ. ಈ ಸಲವೂ ಕೇಳ್ತೀನಿ, ಯಾಕೆ ಕೇಳಬಾರ್ದು ನಾನು. ಆವಾಗ ನಾನದೇ ಇದು ನಾನು ಡಿಫೀಟ್ ಆಗಿದೆ, BJP ಡಿಫೀಟ್ ಆಗಿದ್ದೆ. ಇವ್ರು JDS ಬಂದು ಇವ್ರು ಕೇಳ್ಯಾರ, ಕೇಳೋಲೆಕ್ಕಲ್ಲ, ಏನು ತಪ್ಪದು. ಅವ್ರು ಕೇಳ್ಯಾರ, ನಾನು ಕೇಳಿದ್ದೆ, ಅವ್ರಿಗೆ ಕೊಟ್ಟಾರ ಪಾರ್ಟಿಯವರು. ಅವ್ರು ನನ್ನ ತಕರಾರು ಇತ್ತು, ಅದಕ್ಕೆ ಅವ್ರು ಕೊಟ್ಟು ತಕರಾರು ಮಾಡಿದೆ. ನಾನು ಕೇಳಿದೆ, ಪ್ರಶ್ನೆ ಮಾಡಿದೆ. ಏನೋ ಒಂದು ಆ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ನಾಯಕರು ತೀರ್ಮಾನ ಆಗಿತ್ತು, ಅದಕ್ಕೆ ನಾನು ಬದ್ಧನಾಗಿ ಉಳಿದೆ. ಅದು ಈ ಸಲ ನಾನು ಕೇಳ್ತೀನಿ ಮತ್ತೆ ಟಿಕೆಟ್. ನೋಡಿ ಸರ್, ಯಾವಾಗಲೂ ವಿಶ್ವಾಸದಿಂದ ಕೆಲಸ ಮಾಡೋಕ್ಕಾಗ್ತದೆ. ಸಿಕ್ಕಿಲ್ಲ ಅಂದ್ರೆ ನನ್ನ ಕಾರ್ಯಕರ್ತರು ಹೇಳ್ತಾರೆ, ಅದು ಕೇಳ್ತೀನಿ. ಟಿಕೆಟ್ ಅಂದ್ರೆ 100ಕ್ಕೆ 100 ಕೇಳ್ತೀನಿ. ಸಿಕ್ಕಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರು ಆ ಸಂದರ್ಭದಾಗ ಎಲ್ಲರ ಕರೆದು ಮಾತಾಡ್ತೀನಿ. ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು ಅವ್ರನ್ನೆಲ್ಲ ಕರೆದು ಅವ್ರು ಏನು ಹೇಳ್ತಾರೆ ಅದು ಮಾಡ್ತಾರೆ. ಪಕ್ಷ ಬಿಡಬೇಕಂತ ನನ್ನ ಮನಸ್ಸಿಲ್ಲ, ಬರಬಾರ್ದು ಅಂತ ನನ್ನ ವರಿಷ್ಠರಿಗೆ ಒಂದು ಮನವಿ ಅದು ಆ ಪ್ರಸಂಗ ತರಬಾರ್ದು. ನನ್ನ ಜೀವನಮಾನ ಇರುವವರೆಗೂ ಭಾರತೀಯ ಜನತಾ ಪಕ್ಷ ಇದ್ದೇ ರಾಜಕಾರಣ ಮಾಡ್ಬೇಕನ್ನುವಂಥ ನನ್ನದು ಆಸೆ ಐತಿ. ನನ್ನ ರಾಜಕಾರಣ ಇರುವವರೆಗೂ ನಾನು ರಾಜಕೀಯ ಮಾಡಿದ್ರೆ BJPಯಿಂದ ಮಾಡ್ಬೇಕನ್ನುವಂಥದ್ದು ಆಸೆ ಐತೆ ನನಗೆ. BJP ಬಿಟ್ಟು ಬೇರೆ ಪಾರ್ಟಿಗೆ ಅಂತೂ ನಾನು ಹೋಗಂಗಿಲ್ಲ. ಕೊಟ್ಟಿಲ್ಲ ಅಂದ್ರೆ ನಾನು ಬೇರೆ ಪಾರ್ಟಿಗೆ ಹೋಗಂಗಿಲ್ಲ, ಇದು ಮಾತ್ರ ಗ್ಯಾರಂಟಿ. ಅದಕ್ಕೆ ಸರ್ BJPಗೆ ಅದೀನಿ, ನನಗೆ ಕೊಡ್ರಿ ಅಂತ ನಾವು ಇನ್ನೊಂದು ಸಲ ಕೈ ಮುಗಿದು ಅವ್ರಿಗೆ ಕೇಳ್ಬೇಕು ಮಾಡೀನಿ. ಈ ಸಲ ನೋಡ್ರಿ, ಹೋಸಲಾರ ಹಿಂಗೆ ಮಾಡಿರಿ, ಬಂದು ಟಿಕೆಟ್ ಕೊಟ್ಟರು ಸರ್. ಅದು ಹೋಸಲ ಮತ್ತು ಅದನ್ನು ಯಾರು ಕೊಟ್ಟರು ಅವರಿಗೆ ಅದು ಅನುಭವ ಆಗ್ಯದಲ್ಲ. ಯಾರು ಅವ್ರು ಕರ್ಕೊಂಬಂದು ಟಿಕೆಟ್ ಕೊಟ್ಟಾರ ಅವ್ರಿಗೆ ಅನುಭವ ಆಗಿಬಿಟ್ಟದ. ಹಿರಿಯರು ಹಾಕಾರ ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ತಪ್ಪಾತ ಈ ಸಂದರ್ಭ ಅಲ್ಲ. ಅವ್ರು ಯಾರು ಕರ್ಕೊಂಬಂದು ಕೊಟ್ಟರು ಅವರಿಗೆ ಅದು ಅನುಭವ ಆಗಿಬಿಟ್ಟದ, ಅವ್ರಿಗೆ ಗೊತ್ತ ಪಶ್ಚಾತ್ತಾಪ ಆಗಿರಬೇಕು. ಆದ್ರೆ ನಾನು ಈ ಸಲ ಕೇಳೋನಿದ್ದೀನಿ ಟಿಕೆಟು, ಯಾಕಂದ್ರೆ ನಾನು ಪಾರ್ಟಿಯಾಗ ಗೆದ್ದವದೀನಿ. ಬೇರೆ ಪಾರ್ಟಿಯವ್ರು ಬಂದವ್ರು ಟಿಕೆಟ್ ಕೇಳ್ತಾರೆ, ಅವ್ರಿಗೆ ಸಿಗ್ತದೆ, ಮತ್ತು ನಾ ಯಾಕೆ ಕೇಳ್ಬೇಕು. ನಾನು ಕೇಳೋನೇ ಟಿಕೆಟು. ಇನ್ನೂವರೆಗೆ ನಮ್ಮ ಮತ್ತು ನಿರಂತರವಾಗಿ ಚಟುವಟಿಕೆಗಳಿದ್ದೀನಿ ಕೆಲಸದ ಪಾರ್ಟಿ ಒಳಗೆ ಇವತ್ತಿಗೂ ಕೂಡ. मुझे तो बस हो गया है, रोज तरकारी वालों का इंतजार करूं, फिर दाम कम करने के लिए उनसे रिक्वेस्ट करूं। अरे दीदी, अब बिगोज है ना, वो भी बेस्ट क्वालिटी के साथ, अच्छे डिस्काउंट के साथ, 30 मिनट में आपके घर तक। सच में? जी हाँ। क्या नाम बताया आपका? बिगोज। अभी डाउनलोड करो और घर बैठे जो चाहे वो मंगाओ। और खबरों के लिए देखते रहिए बी न्यूज़ नेशन।